ನೀನ್ ನೋಡ್ತಾ ಇದ್ರೆ ಅಳು ಬರ್ತಾ ಇದೆಯಪ್ಪ. ಇಷ್ಟ ದಿನ ಸಾವಿರಾರು ಜನದ ಮುಂದೆ ಮೈ ಕೆಡಿತಿದ್ದ ಕೈ 4-5 ಜನದ ಮುಂದೆ ಆ ರೊಟ್ಟಿ ಮಾಡ್ತೀನಿ ಅಂತ ಇಷ್ಟಾಗಲ್ಲ ಬಿಸ್ಕೆಟ್ ಮಾಡ್ದಲ್ಲ. ನಿನ್ನ ವೀಟಿ ನೋಡಿ ಕಳೆದೋಗ್ಬಿಟ್ಟೆ ಕಣಪ್ಪ. ಒಂದಷ್ಟು ಡೌಟ್ಗಳೈತಪ್ಪ ನನಗೆ. ರಂಗೋಲಿ ಎಲ್ಲಿ ಕಲ್ತೆ? ಎಷ್ಟು ಚುಕ್ಕಿದ ಅದೇ ನಂಗೆ ಗೊತ್ತಾಗ್ಲೇಬೇಕು. ನಾವು ಸಾಮಾನ್ಯವಾಗಿ ಚುಕ್ಕಿ ಇಟ್ಟು ರಂಗೋಲಿ ಹಾಕ್ತೇವೆ. ಅದ್ರ ರಂಗೋಲಿ ಹಾಕದ್ಮೇಲೆ ಚುಕ್ಕಿ ಇಟ್ಟಲ್ಲ. ಬಾಳು ನೀನು ಗ್ರೇಟು. ರಂಗೋಲಿ ಎಲ್ಲ ಬಿಟ್ಟಾದ್ಮೇಲೆ ಗೊತ್ತಾಯ್ತು ಓ ಚುಕ್ಕಿ ಇಡ್ಬೇಕಿತ್ತು ಫಸ್ಟ್ ಅಂತ. ಅದೇನೋ ಸರಿಯಪ್ಪ, ರೊಟ್ಟಿನ ನನಗ್ ತಿನ್ಸ್ಬೇಕು ಅಂತ ಪ್ಲಾನ್ ಮಾಡ್ದಲ್ಲ. ಅವು ನಿಮ್ಮ ಮನೆಯವರೇ ತಿಂತಾ ಇಲ್ಲ, ಕಣ್ಗುಡ್ಡೇನೆ ಆಚೆ ಬಂದ್ಬಿಟ್ಟಿತ್ತು. ಅದು ಏನಾಗಿತ್ತು ಅಂದ್ರಣ, ರೊಟ್ಟಿ ಮಾಡಕ್ಕಂತ ಹೋದೆ, ಜೋಳದ ಹಿಟ್ಟು ಮಾಡೋ ಬದಲು ಅವರು ನಮ್ಮ ಮನ್ಯಾಗ ಇವತ್ತು ಅಕ್ಕಿ ಹಿಟ್ಟು ಮಾಡಿಬಿಟ್ಟಾರ. ಹಂಗಲ್ರಿ ಮೇಡಮ್, ಏನ್ ಮಾಡ್ಯಾರಂದ್ರ ರೀ, ಆ ತಣ್ಣೀರಾಗ ಹಿಟ್ಟು ಕಲಿಸ್ಬಿಟ್ಟಾರ್ರಿ. ನಾವೆಲ್ಲ ಹೆಂಗ್ ಮಾಡ್ತೀವಿ, ನೀರು ಕುದಿಸ್ಬಿಟ್ಟು ಜಿಗಿಟ ಹಾಕಿ ಆಮೇಲೆ ರೊಟ್ಟಿ ಮಾಡ್ತೀವಿ. ಇವ್ರು ಏನ್ ಮಾಡ್ಯಾರ, ತಣ್ಣೀರ್ ಒಂದು ಹಾಕಿಬಿಟ್ಟು ಪಚಾ ಕಲಿಸ್ಬಿಟ್ರ. ಇವ್ರು ಹೇಳ್ಕೊಟ್ಟಂತ ವಿದ್ಯೆನ ಬಾಳೂರೆಲ್ಲ ಅಚ್ಚುಕಟ್ಟಾಗಿ ಮಾಡಿದಾರಲ್ವಾ, ಅದ್ರಲ್ಲಿ ಇವ್ರು ಮಿಸ್ ಮಾಡ್ಕೊಂಡಿರುವಂತ ರೊಟ್ಟಿ ಇದೆಯಲ್ಲ ಅದು ಬರ್ತಾ ಇದೆ ಈಗ. ಎಲ್ಲಿಂದ ಬರ್ತಾ ಇದೆ ಈಗ? ಕುರಿಯವ್ರಿಗೋಸ್ಕರ ರೊಟ್ಟಿ ತಗೊಂಡ್ ಬನ್ನಿಪ್ಪ. ಬಾಳು ಅಣ್ಣಂಗೆ ತಿನ್ಸಿ ಬಾನು. ಚೆನ್ನಾಗಿತ್ತಣ್ಣ. ಇಲ್ಲ, ನೀವ್ ತಿನ್ಸಿದ್ರೆ ಖುಷಿ ಆಗಲ್ಲ. ಇರಿ ಕುರಿ, ನಾನ್ ಪ್ರೀತಿಯಿಂದ ತಿನ್ನಿಸ್ತೀನಿ ಕುರಿಗೆ. ಹೆಂಗಿತ್ತು? ನಿನ್ ಕೈಯಲ್ಲಿ ಕೊಟ್ಟಿದ್ದು ಬಹಳ ಚೆನ್ನಾಗಿತ್ತು ಶ್ವೇತು. ಥ್ಯಾಂಕ್ ಯು. ಬಾಯಲ್ಲಿ ಕೊಟ್ಟಿದ್ರು ಇನ್ನೂ ಚೆನ್ನಾಗಿರೋದು. ಬಾ ಇಬ್ರು ಒಂದ್ ಕೆಲಸ ಮಾಡೋಣ, ಈ ಆಪಲ್ ತಿಂತಾರಲ್ಲ, ಸ್ಕ್ರಿಪ್ಟ್ ಅಲ್ಲಿ ಹೋಗಿ ನೀವು. ಇದೇ ತೂತ್ ನಾ ಇನ್ನೊಂದ್ಸಲ ತಿನ್ನಿಸ್ಲ? ಬೇಡ ಬೇಡ. ಬಾಳೋರೆ, ನಿಜವಾಗ್ಲು ಮಾಲಾಶ್ರೀ ಅವ್ರು ಹೇಳಿದಂತ ಒಂದೆಲ್ಲಾ ಕೆಲಸನ ನೀವು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಈಗ ಮಾಲಾಶ್ರೀನ್ ಕೇಳ್ತೀನಿ ನಾನು, ನಿಮಗೆ ಹೇಗೆ ಅನಿಸ್ತು ಬಾಳು ಅವ್ರು ಮಾಡಿದಂತ ಕೆಲಸಗಳೆಲ್ಲ? ಇಲ್ಲಕ್ಕ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇವ್ರು ಹೊರಗೆ ಹೋಗಿ ನಾವು ಮನೆಗೆ ಬಂದ್ಗೂನ ಕೇಳ್ತಿದ್ರ, ಏನ್ ಮಾಡ್ತಿ ಮನ್ಯಾಗೆ ಇರ್ತಿ, ಏನ್ ಕೆಲಸ ಮಾಡ್ತಿ ಅಂತೇಳಿ. ಏನಾರ ಸ್ವಲ್ಪ ಸಣ್ಣ ಕೆಲಸ ಹೇಳೋಣ, ಮನ್ಯಾಗೆ ಇರ್ತಿಲ್ಲ ಏನ್ ಮಾಡ್ತಿ ಮಾಡಿ ಹೋಗ ಅಂತಿದ್ರು ನನಗ. ಅದಕ್ಕಾಗಿ ಇವತ್ತ ಅವ್ರಿಗೆಲ್ಲ ಅದನ್ನ ಮಾಡ್ಸಿದ್ನಲ್ಲ. ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಕಷ್ಟ ಏನು ಅನ್ನೋದ ಅವ್ರಿಗೆ ಬಾಳ ಅಂದ್ರೆ ಬಾಳ ನೀಟಾಗಿ ಅರ್ಥ ಆಗಿತ್ತು. ಬಾಳು, ನೀವ್ ಹೇಳಿ, ಒಂದು ದಿನದ ಮಟ್ಟಿಗೆ ನೀವು ಮಾಲಾಶ್ರೀ ಆಗಿ ಬದುಕದ್ರಿ, ಹೇಗನಿಸ್ತು ನಿಮ್ಗೆ? ನಿಜವಾಗ್ಲೂ ಭಾಳ ಖುಷಿ ಆತ ಅನ್ನೋಕ್ಕಿಂತ ತ್ರಾಸ ಭಾಳ ಆತ್ರಿ. ಆದ್ರೂ ಅರ್ಥ ಮಾಡ್ಕೊಂಡ್ವಿ ಈ ಥರ ಇರ್ತೈತೆ ಅಂತೇಳಿ. ನಾರ್ಮಲ್ ಆಗಿ ಒಂದು ಹೆಣ್ಮಗಳು ಇರೋದಕ್ಕೂ ಒಂದು ಪಾಪು ಇದ್ದಾಗ ಪಾಪುನು ನೋಡ್ಕೊಂಡು ಅಡುಗೆ ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋದು ಭಾಳ ಕಷ್ಟ ಅಂತ ಅನ್ನಿಸ್ತು ಇವತ್ತು. ಬಟ್ ಆದರೂ ನಿನ್ನೆ ಅದೇನು ನಾನು ಮಾಡಿದ್ನಲ್ಲ ಅವ್ರ ಜಾಗದಾಗ ನಿಂತ್ಕೊಂಡು ಆ ಕೆಲಸನೂ ತುಂಬ ಕಷ್ಟ ಐತಿ, ಅದು ನನಗೆ ಗೊತ್ತಾಯ್ತು. ವೆರಿ ಗುಡ್. ಈ ಜವಾರಿ ಜೋಡಿ ಸ್ವಾಪ್ ಹೇಗಿತ್ತು ಅಂತ ಡೈರೆಕ್ಟ್ ಆಗಿ ಮಾಲ್ವಿಕಮ್ಮ ನಿಮ್ಮ ಹತ್ರನೇ ಕೇಳ್ತೀನಿ. ನನಗೇನು ಅನ್ನಿಸ್ತು ಗೊತ್ತಾ ಮಾಲಾಶ್ರೀ, ಈ ಕೋವಿಡ್ ಅಲ್ಲಿ ಅನೇಕ ಜನ ಗಂಡಸರಿಗೆ ಇದರ ಅನುಭವ ಆಯ್ತು. ಅಂದ್ರೆ ಮನೇಲಿ ಹೆಣ್ಮಕ್ಳು ಏನ್ ಮಾಡೋದು, ಕಸ ಗುಡಿಸೋದು ಅಂದ್ರೆ ಏನು, ಸಾರಿಸೋದು ಅಂದ್ರೆ ಏನು, ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಂದ್ರೆ ಏನು, ಮಲ್ಕೊಂಡು ಎದ್ದಾಗ ಬೆಡ್ಶೀಟ್ ಮಡಚಿಡ್ಬೇಕು ಅಂತನೂ ಅನೇಕ ಮನೆಗಳಲ್ಲಿ ಗಂಡ್ ಮಕ್ಳಿಗೆ ಗೊತ್ತಾಗಲ್ಲ, ಹಂಗೇ ಎದ್ದೋಗ್ಬಿಡ್ತಾರೆ. ಇದರದೆಲ್ಲ ತುಂಬಾ ಸಣ್ಣ ಸಣ್ಣದು ಅಂತ ಅನ್ನಿಸ್ಬಹುದು. ಅದೇ ನಮ್ಗೆ ಸಾಯೋವರೆಗೂ ನಮ್ಗೆ ಇರಿಟೇಷನ್ ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ. ಒಂದು ಜೋರಾಗಿ ಕಿರ್ಚ್ಬೋದು ಬಿಟ್ರೆ ಹೆಣ್ಮಕ್ಳ ಕೈಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇದೆಲ್ಲವನ್ನ ನೀವು ಅನುಭವಿಸಿದ್ದು ನನಗೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು. ಪ್ರೇಮ್ ಅವರೇ, ಈ ಜವಾರಿ ಜೋಡಿ ಬಗ್ಗೆ ನಿಮ್ಮ ಮಾತುಗಳು? ಭಾಳ ಇಷ್ಟ ಆಗಿದ್ದು ನಿನ್ನ ಮಗನಿಗೆ ಸ್ನಾನ ಮಾಡಿಸೋದು, ಜಳಕ ಮಾಡಿಸೋದು. ಅದು ನನಗೆ ಭಾಳ ಇಷ್ಟ. ಯಾಕಂದ್ರೆ ನನಗೂ 2 ಮಕ್ಕಳಿದ್ದಾರೆ, 2 ಮಕ್ಳಿಗೆ ನಾನು ಜಳಕ ಮಾಡ್ತೀನಿ. ತಾಯಂದ್ರಿಗಿಂತ ತಂದೆದಿರು ಜಳಕ ಮಾಡ್ತಾರೆ, ಮಕ್ಳಿಗೆ ಭಾಳ ಎಂಜಾಯ್ ಮಾಡ್ತಾವು. ನೀನು ಹೇಳ್ದಂಗೆ ಅವು ಕೂಡ ನಮಗೂ ಜಳಕ ಆಗಿರ್ತದೆ. ಆ ರೇಂಜ್ ಮೊನ್ನೆ ನಾನು ಅವ್ನ ಜಳಕ ಹುಟ್ಟಿ ವರ್ಷದ ಮೇಲಾಯ್ತು. ಇವಾಗ ಒಂದಿನೂ ಅವ್ನ ಯಾವ ಕೆಲಸನೂ ನಾ ಮಾಡಿಲ್ಲ. ಬಟ್ ಮೊನ್ನೆ ಅದನ್ನೆಲ್ಲ ಮಾಡುವಾಗ ನಾವೊಂದು ಏನೋ ಒಂದು ಶೂಟಿಂಗ್ ಮಾಡಕತ್ತೀನಿ, ಏನೋ ಒಂದು ಟಾಸ್ಕ್ ಐತಿ ಮಾಡತ್ತೀನಿ ಅಂತ ಅನ್ಕೊಂಡು ಮಾಡಲಿಲ್ಲ. ನಿಜವಾಗ್ಲೂ ನಾನು ಕೂಡ ತುಂಬ ಅಂದ್ರೆ ತುಂಬ ಖುಷಿ ಪಟ್ಟಿನಿ. ಅವ ನೀರಿನ ಕುಣಿಸಿ ಹಿಂಗೆ ಮೈ ಮೇಲೆ ನೀರು ಹಾಕೋಬೇಕಾರೆ ಅವ ನಗೋದು, ಆ ಸ್ಮೈಲ್ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ.
ಅವ್ ಹಿಂಗೆ ಎತ್ತಿದ ತಕ್ಷಣ ಜಿಗಿದಾಡ್ತಾನೆ, ನಾ ಜಳಕ ಮಾಡಿದೆ ಅಂತ. ಅದು ಯಾಕೆ ಅಂದ್ರೆ ತಾಯಂದಿರ ಅಂದ್ರೆ ಒಂಚೂರು ಜಳಕ ಮಾಡಿಸೋ ಇದ್ರಲ್ಲಿ ಒಂದ್ ಸ್ವಲ್ಪ ಗದರ್ತಾ ಇರ್ತಾರೆ, ಅವ್ರಿಗೆ ಶಿಸ್ತು ಕಲಿಸ್ತಾ ಇರ್ತಾರೆ. ಮಾಡಬಾರ್ದಂಗ್ ಮಾಡಬಾರ್ದಂಗ್ ಕೈಕಾಲು ಆಡಿಸ್ಬಾರ್ದು ಅಂತ ನಾವೆಲ್ಲ ಫ್ರೀಡಮ್ ಕೊಟ್ಟಿರ್ತೀವಲ್ಲ, ಅವು ಖುಷಿ ಅವಕ್ಕೆ. ಸೊ ಹಂಗಾಗಿ ಅದು ಬರೀ ಜಳಕ ಮಾಡಿಸೋದು ಅಷ್ಟೇ ಅಲ್ಲ, ಒಂದು ತಂದೆ ಮಕ್ಕಳ ಒಂದು ಬಾಂಧವ್ಯ ಅದರಲ್ಲಿ ಬೆಳ್ಕೊಳ್ಳೋದು, ಇಂಥವೆಲ್ಲ ನಾವು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲಿ ತಾಯಂದಿರ ಕಷ್ಟ ಏನು, ತಾಯಂದಿರ ಪ್ರೀತಿ ಏನು ಎಲ್ಲಾನು ಅರ್ಥ ಆಗುತ್ತೆ ಅದರಲ್ಲಿ. ಆ ಪಾರ್ಟ್ ನನಗೆ ಬಹಳ ಇಷ್ಟ ಆಯ್ತು. ನನಗೆ ನಿಮ್ ಜೋಡಿ ಚಲೋ ಇರ್ಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಪ್ರೇಮ್ ಅವರೇ, ಓವರ್ ಆಲ್ ಆಗಿ ಈ ವಾರದ ರೌಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೆಮೊರೇಬಲ್ ರೌಂಡ್. ಮನೇಲಿ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಅವ್ರ ಜವಾಬ್ದಾರಿ ಅಂತ ಇವ್ರಿಗೆ ಗೊತ್ತಾಯ್ತು. ಹೊರಗಡೆ ಹೋದಾಗ ಗಂಡ್ಮಕ್ಳು ಎಷ್ಟು ಕಷ್ಟ ಪಡ್ತಾರೆ ಅಂತ ಅವ್ರಿಗೂ ಗೊತ್ತಾಯ್ತು. ಸೊ ಎಲ್ಲದ್ರಿಂದ ಅರ್ಥ ಆಗೋದೇನಂದ್ರೆ ಬರೀ ಪ್ರೀತಿ ಅಷ್ಟೇ ಅಲ್ಲ, ಅದ್ರ ಜೊತೆನಲ್ಲಿ ಜವಾಬ್ದಾರಿ ಅನ್ನೋದು ಇಬ್ಬರಿಗೂ ಹೆಗಲು ತುಂಬಾ ಇರ್ತದೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ಜೀವನ. ಮಾಲ್ವಿಕಮ್ಮ, ಸಾಮಾನ್ಯವಾಗಿ ನಾವು ಎಲ್ಲವನ್ನೂ ನಮ್ಮ ದೇವರುಗಳಲ್ಲಿ ಕಾಣ್ತೀವಿ, ಅಥವಾ ಪ್ರೇರಣೆ ಬರೋದು ನಮ್ಗೆ ಅಲ್ಲಿಂದಾನೆ ಬದುಕಿಗೆ. ಈಶ್ವರ ಅರ್ಧ ಭಾಗವನ್ನ ಪಾರ್ವತಿ ಕೊಡ್ತಾನೆ, ತನ್ನ ವಾಮ ಭಾಗವನ್ನ ಅಂದ್ರೆ ಎಡ ಭಾಗವನ್ನ. ಈ ಅರ್ಧ ಈಶ್ವರ, ಈ ಅರ್ಧ ಪಾರ್ವತಿ. ಈ ಅರ್ಧನಾರೀಶ್ವರನ ಚಿತ್ರವನ್ನು ಅಥವಾ ವಿಗ್ರಹವನ್ನು ಎಲ್ಲರೂ ನೋಡಿರ್ತೀವಿ. ಎಷ್ಟೋ ಸರ್ತಿ ಅಮ್ಮ ಅಪ್ಪ ಆಗ್ತಾರೆ, ಅಪ್ಪ ಅಮ್ಮ ಆಗ್ತಾರೆ. ಇವತ್ತು ಅದನ್ನ ನಾವು ನೋಡಿದೀವಿ ಅಲ್ವಾ. ಮಕ್ಕಳಿಗೆ ಸ್ನಾನ ಮಾಡಿಸೋದು ಅನ್ನೋದು ಅಮ್ಮನ ಕೆಲಸ, ಆದ್ರೆ ಅಪ್ಪನೂ ಎಷ್ಟೋ ಸತಿ ಅದನ್ನ ಮಾಡ್ತಾರೆ. ಅಡಿಗೆ ಮಾಡೋದು ಅನ್ನೋದು ಅಮ್ಮನ ಕೆಲಸ ಅಂತ ಅಂದ್ಕೋತೀವಿ, ಆದ್ರೆ ಎಷ್ಟೋ ಮನೆಗಳಲ್ಲಿ ಅಪ್ಪ ಮಾಡ್ತಾರೆ. ಹೀಗೆ ಈ ಸಮತೋಲನವನ್ನ ಕಾಪಾಡ್ಕೊಳ್ಳೋದು ಪ್ರಾಯಶಃ ನಮ್ಗೆ ಪ್ರೇರಣೆ ಪಡೋದು ಅರ್ಧನಾರೀಶ್ವರನಿಂದ. ಇವತ್ತು ತಮಾಷೆಯಾಗೆ ಬಹಳ ದೊಡ್ಡ ವಿಚಾರವನ್ನ ಈ ಮೂಲಕ ನಾವು ಎಲ್ರಿಗೂ ಅದನ್ನ ಪ್ರಕಟಿಸೋಕಾಗಿದೆ ಅಂತ ನನಗನ್ಸುತ್ತೆ ಇವತ್ತಿನ ಈ ಸಂಚಿಕೆಯ ಮೂಲಕ. ಹಾಗಾಗಿ ಎಲ್ಲ ನಮ್ಮ ಜೋಡಿಗಳಿಗೆ ಅಭಿನಂದನೆ. ಛಾಯಾ ಅವರೇ, ಗಂಡ ಹೆಂಡತಿ ಅಂದ್ರೆ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಆ ಬ್ಯಾಲೆನ್ಸ್ ನ ಎವ್ರಿಬಡಿ ಸೆಟ್ ರೆಸ್ಪಾನ್ಸಿಬಿಲಿಟೀಸ್ ನ ಶೇರ್ ಮಾಡ್ಕೊಂಡು ಅದನ್ನ ನಿಭಾಯಿಸ್ಕೊಂಡು ಹೋದ್ರೆ ಜೀವನ ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ಎಲ್ಲರ ಜೀವನನೂ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ ಅವರೇ, ಗಂಡಸಿಗೂ ಹೆಣ್ಣಿಗೂ ಒಂದು ಸಣ್ಣ ಮನೋಧರ್ಮದ ವ್ಯತ್ಯಾಸ ಇರುತ್ತೆ ಅಂತ. ಗಂಡಸು ಯಾವಾಗ್ಲೂ ವಾಟ್ ನೆಕ್ಸ್ಟ್ ಅಂತ ನೋಡ್ತಾ ಇರ್ತಾನಂತೆ. ಅಂದ್ರೆ ಹಿಂದಿನ ಕಾಲದಿಂದ ಅದೊಂದು ಈಗ ನೋಡಿ, ಯಾವ್ದೋ ಒಬ್ಬ ರಾಜ್ಯ ಒಂದು ರಾಜ್ಯವನ್ನ ಗೆದ್ದ ನಂತರ ನೆಕ್ಸ್ಟ್ ಯಾವ್ದಪ್ಪ ರಾಜ ಅವನ ಯಾರೋ ಬರ್ತಾರಲ್ವಲ್ಲ, ಇನ್ನೊಂದು ರಾಜ್ಯ ಗೆಲ್ಬೇಕು. ಸೊ ಹಾಗಾಗಿ ಅವನ ಓಟ ಬೇರೆ. ಅದಾದ್ಮೇಲೆ ಹೆಣ್ಣು ಯಾವಾಲ್ವ್ ಆಗಿರೋದು ತಾನು ಏನಿದ್ದೀನಿ, ತನ್ನ ಸುತ್ತಮುತ್ತ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೋಬೇಕು, ನನ್ಗೆ ಇಷ್ಟಿದ್ರೆ ಸಾಕು, ಅವಳ ಪ್ರಪಂಚ ಬೇರೆ ಅಂತ. ಬಟ್ ಇವತ್ತಿನ ಕಾಲಕ್ಕೆ ಅದು ಸ್ವಲ್ಪ ಬದಲಾಗಿದೆ, ತುಂಬಾನೇ ಬದಲಾಗಿದೆ. ಇಬ್ರು ಒಬ್ಬರೊಬ್ರು ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಳ್ಳೋದು, ಅದು ಭಾವನೆಗಳನ್ನು ಹಂಚ್ಕೊಳ್ಳೋದಿರ್ಬೋದು, ಎಲ್ಲ ರೀತಿಯಲ್ಲೂ ಈ ರೋಲ್ ರಿವರ್ಸಲ್ ಅನ್ನೋದು ಶಾಶ್ವತ ಅಂತ ನನಗನ್ಸುತ್ತೆ. ಸೊ ನಿಮ್ಮೆಲ್ಲರ ಜೀವನನೂ ಸುಖವಾಗಿರ್ಲಿ, ಸುಗಮವಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಈ ವೇದಿಕೆ ಮೂಲಕ ಹಾರೈಸ್ತೀನಿ. ಒಳ್ಳೆದಾಗ್ಲಿ.